Jalja Venkatesh, and she is going to perform for the Kannada song Kannada Nadina Veeraramanya. Music please. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನಿವತ್ತು ಯಾವ ಪಾತ್ರನ ಪ್ರತಿನಿಧಿಸ್ತಾ ಇದ್ದೀನಿ ಅಂದರೆ ಕನ್ನಡ ನಾಡಿನ ವೀರರಮಣಿ, ಕನ್ನಡ ನಾಡಿನ ಹೆಣ್ಣು ಮಗಳು. ಅದು ಸಾಮಾನ್ಯ ಹೆಣ್ಣು ಮಗಳು. ಆಕೆ ರಾಣಿ ಅಲ್ಲ, ಯಾವ ಉನ್ನತ ವರ್ಗದವಳು ಅಲ್ಲ. ಸಮಾಜದಲ್ಲಿ ಅತಿ ಕೆಳವರ್ಗದಿಂದ ಬಂದಂತಹ ಕಾವಲುಗಾರನ ಪತ್ನಿ ಇವತ್ತು ದೇಶವಿಖ್ಯಾತವಾಗಿದ್ದಾಳೆ. ಹೇಗೆಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಒನಕೆ ಓಬವ್ವ ಜಯಂತಿ ಅಂತ ಇವತ್ತು ಆಚರಣೆ ಮಾಡಬೇಕಾಗಿತ್ತು. ಆ ಸಾಮಾನ್ಯ ಹೆಣ್ಣು ಮಗಳು ಹೇಗೆ ಅಸಾಮಾನ್ಯಳಾದ್ಲು? ತನ್ನಲ್ಲಿ ಏನು ಅಡಗಿದೆ ಅನ್ನೋದು ಆಕೆಗೆ ಗೊತ್ತಿಲ್ಲ. ಅಂದ್ರೆ ಈಗ ಪ್ರತಿಯೊಂದು ಮಾತಿದೆ, ಹೆಣ್ಣು ಹುಟ್ಟುತ್ತಲೇ ದೇವರು ಎಲ್ಲಾ ಕಲೆ, ಎಲ್ಲಾ ಧೈರ್ಯ, ಎಲ್ಲಾ ಶೌರ್ಯವನ್ನ ಅವಳಲ್ಲಿ ಇಟ್ಟೆ ಸಮಾಧಾನವಾಗಿ ಇದ್ದಾಗಲೇನೆ ಹೆಣ್ಣನ್ನ ಹುಟ್ಟಿಸೋದು. ಇವಾಗ ಒಬ್ಬ ಹೆಣ್ಮಕ್ಳು ಹುಟ್ಟಿದ್ರೆ ಎಷ್ಟು ಖುಷಿ ಗೊತ್ತಾ? ಅಂತಹ ಕಾಲ ಇವತ್ತು ಬಂದಿದೆ. ಆದ್ರೆ ಆ ಕಾಲದಲ್ಲಿ ಆ ಹೆಣ್ಣು ಮಗಳು ರಾಣಿ ವರ್ಗದಲ್ಲಿದ್ರೆ ಮಾತ್ರ ಎಲ್ಲಾ ಶಸ್ತ್ರಾಸ್ತ್ರ ವಿದ್ಯೆಗಳನ್ನ ಕಲಿತು ಹೋರಾಡುವಂತಹ ಮನೋಭಾವ ಅಂತಹ ವರ್ಗದವರಿಗೆ ಮಾತ್ರ ಸೀಮಿತವಾಗಿತ್ತು. ಬಹುಶಃ ಒನಕೆ ಓಬವ್ವನಿಗೆ ಗೊತ್ತಿರಲಿಲ್ಲ. ಆದ್ರೆ ತನ್ನ ಕೆಲಸ ಏನು, ತಾನು ಮಾಡುವ ಕೆಲಸದಲ್ಲಿ ನಿಷ್ಠೆ ಮತ್ತು ತನ್ನನ್ನ ಯಾರು ಪೋಷಿಸ್ತಾ ಇದ್ದಾರೋ ಅವರಿಗೆ ನಾವು ಆಭಾರಿಯಾಗಿರ್ಬೇಕು, ಅವರಿಗೆ ನಾವು ಹೃತ್ಪೂರ್ವಕವಾದ ಒಂದು ಕೃತಜ್ಞತೆಯನ್ನು ಇಟ್ಟುಕೊಳ್ಬೇಕು ಅನ್ನೋ ಒಂದು ಧ್ಯೇಯ ಮಾತ್ರ ಆಕೆಯಲ್ಲಿತ್ತು. ಆ ಧ್ಯೇಯನೇ ಆಕೆಯಿಂದ ಉನ್ನತವಾದ ಕೆಲಸವನ್ನ ಮಾಡಿಸ್ತು. ಈ ಒಂದು ಹಾಡಿನ ಸಣ್ಣ ಸಣ್ಣ ಒಂದು ಭಾಗಗಳನ್ನ ಮಾತ್ರ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಮೊದಲ ಭಾಗದಲ್ಲಿ ಆಕೆ ಗಂಡನನ್ನ ಊಟಕ್ಕೆ ಕರೀತಾಳೆ. ಬಂದ ತಕ್ಷಣ ಅವರ ಕೈಯಲ್ಲಿರುವಂತಹ ಒಂದು ಸಾಮಾನ್ಯ ಕೆಳಗಿಳಿಸಿ ಊಟಕ್ಕೆ ಬಡಿಸಿದ ಮೇಲೆ ಆಕೆಗೆ ಅರಿವಾಗಿದೆ ನೀರಿಲ್ಲ. ನೀರನ್ನು ತಗೊಳ್ಳಕ್ಕೆ ಕೊಡ್ಪಾನ ತಗೊಂಡು ಹೋಗುವಾಗ ಸತ್ತು ಕೇಳುತ್ತೆ. ಏನದು ಅಂತ ನೋಡುವಾಗ ನಮ್ಮ ಶತ್ರು ಸೈನಿಕರು ಆ ಒಂದು ಹಿಂದೆಯಿಂದ ಬರೋದನ್ನ ಕಾಣ್ತಾಳೆ. ಸೀದಾ ಬರ್ತಾಳೆ ಮನೆಗೆ ಬಂದಾಗ ಏನಾಗುತ್ತೆ, ಊಟ ಮಾಡುತ್ತಿರುವ ಗಂಡನನ್ನ ಆಕೆ ನಾನು ತೊಂದರೆ ಪಡಿಸಬಾರ್ದು ಕೂಡ ಆಕೆ ಪಕ್ಕದಲ್ಲಿ ನೋಡ್ತಾಳೆ. ಒಣಗೆ ಸಿಗುತ್ತೆ, ಒಣಗೆ ತಗೊಂಡು ಮನಸ್ಸಿನಲ್ಲಿ ಆಕೆ ತನ್ನ ಮನೆ ದೇವರನ್ನ ಜ್ಞಾಪಿಸ್ಕೊಂಡು ಆಕೆ ಶೌರ್ಯದಿಂದ ಒಬ್ಬೊಬ್ಬರನ್ನೇ ಎಳೆದು ಊಟ ಮುಗಿಸ್ಕೊಂಡು ಬಂದಂತಹ ಇಷ್ಟೊಂದು ಹೆಣ್ಣುಗಳು ಇದ್ದಿದೆಯಲ್ಲ, ತನ್ನ ಹೆಂಡತಿಯ ಅವತಾರ, ಆಕೆ ವೀರ ಸ್ವಭಾವವನ್ನು ನೋಡಿ ಅವನ ಆಶ್ಚರ್ಯಚಕಿತ ಮಾಡ್ತಾನೆ. ಆಗ ಒನಕೆ ಓಬವ್ವ ಹೇಳ್ತಾಳೆ, ನೀವು ಕಹಳೆಯಿಂದ ಊದಿ ಶತ್ರು ಸೈನಿಕರು ಒಳಗೆ ಬಂದಿದ್ದಾರೆ ಅಂತ. ಆಕೆಗೆ ಖುಷಿ ಆಗ್ತದೆ. ಎಲ್ಲರನ್ನ ನಾನು ಹೊಡೆದು ಹಾಕಿದೆ ಅಂತ ಹೇಳಿ ಮುಂದಕ್ಕೆ ಹೋಗಿ ಆ ಶತ್ರು ಸೈನಿಕವರೆಲ್ಲರೂ ಬರ್ತಿರುವಾಗ ಸಂತೋಷದಿಂದ ಕೈಯಲ್ಲಿ ಮತ್ತೊಂದು ಶತ್ರು ಸೈನಿಕನ ತಂದು ಅವರನ್ನ ಹತ್ಯೆ ಮಾಡಿ. ಇವತ್ತಿಗೂ ಕೂಡ ಚಿತ್ರದುರ್ಗದ ಹತ್ರ ಒಂದು ಪುಟ್ಟ ಹಳ್ಳಿಯಲ್ಲಿ ಅವರಿಗೆ ಸರ್ಕಾರ ಜಮೀನನ್ನು ಕೊಟ್ಟಿದೆ. ಅವರ ಕುಟುಂಬ ವರ್ಗದವರು ಇವತ್ತಿಗೂ ಕೂಡ ಇದ್ದಾರೆ. ಶತಶತಮಾನಗಳಿಂದ ಇದ್ದಂತಹ ಆಕೆ ತೋರಿದಂತಹ ಒಂದು ಶೌರ್ಯ ಇವತ್ತು ನೋಡಿ ನಾವು ಆಕೆಯನ್ನು ಬಾಯಿ ತುಂಬಾ ನೆನೆಸ್ತೀವಿ. ಇದೆಲ್ಲವೂ ಕೂಡ ಕಥೆ ಪುಸ್ತಕದಲ್ಲಿದೆ, ಪಾಠದಲ್ಲಿದೆ. ಆದ್ರೆ ಹೆಚ್ಚು ಜನಪ್ರಿಯವಾಗಿದ್ದು ನಮ್ಮ ಪುಟ್ಟಣ್ಣ ಕಣಗಲ್ ದಕ್ಷ ನಿರ್ದೇಶನದ ನಾಗರ ಹಾವು ಚಿತ್ರದ ಕನ್ನಡ ನಾಡಿನ ಅಭಿನಯ, ಅಮೋಘವಾದ ಅಭಿನಯ. ಆ ಹಾಡು ಕೇಳ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ, ಕಣ್ಣಲ್ಲಿ ಸಣ್ಣದಾಗಿ ನೀರು ಬರುತ್ತೆ. ಒಬ್ಬ ಒನಕೆ ಓಬವ್ವ ತೀರ್ಕೊಂಡ್ಬಿಟ್ಲಲ್ಲ ಅನ್ಸುತ್ತೆ. ಸಾವಲ್ಲೂ ಕೂಡ ಸಾರ್ಥಕತೆಯನ್ನು ಮರೆದಂತಹ ಆ ಒನಕೆ ಓಬವ್ವನನ್ನು ಜ್ಞಾಪಿಸ್ಕೊಳ್ತಾ ಅದರ ಒಂದೊಂದು ತುಣುಕನ್ನ ನಾವೀಗ ಮುಂದೆ ಅಭಿನಯಿಸ್ತೀವಿ. Bagus.
ಚಿತ್ರದುರ್ಗದ ಥ್ಯಾಂಕ್ ಯು ಮ್ಯಾಮ್. ನಾನು ಒಂದು ಪ್ರೈಸಸ್ ಸುಮ್ಮನೆ ಓದ್ತೀನಿ. ನಾನು ಈ ಒನಕೆ ಓಬವ್ವದು ಬಹಳ ಚೆನ್ನಾಗಿದೆ. ಅವರ ನಿರೂಪಣೆಯನ್ನು ಚೆನ್ನಾಗಿತ್ತು. ಮತ್ತೆ ಅವರು ಅದನ್ನ ಮಾಡಿದ್ರದ್ದು ಒಂದು ಅಭಿನಯ ಇತ್ತು. ಮತ್ತೆ ಹಾಡಿಗೆ ತಕ್ಕಂತೆ ಅವ್ರು ಮಾಡಿದ್ರು. ಅವ್ರ ಕಾಸ್ಟ್ಯೂಮು ಅದು ಒಬ್ಬೊಬ್ಬರ ಇತ್ತು. ಅದಕ್ಕಾಗಿ ಜಲಜಾ ವೆಂಕಟೇಶ್